ನಂಜನಗೂಡಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದ್ದು ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ಸರ್ಕಾರಿ ಜಾಗದಲ್ಲಿ ಯಾವುದೇ ದಾಖಲೆಗಳು ಇಲ್ಲದೆ, ಭೂ ಪರಿವರ್ತನೆ ಪತ್ರವೂ ಇಲ್ಲದೆ ರಾಜಾರೋಷವಾಗಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಲು ಮುಂದಾಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ನಂಜನಗೂಡಿನಲ್ಲಿ ನಡೆದಿದೆ ಎಂದು ಮಾಜಿ ಶಾಸಕ ಹರ್ಷವರ್ಧನ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಮಾಧ್ಯಮದ್ದು ಗೊತ್ತಾಗ್ತಿರೋದು ನನಗೆ ಆಶ್ಚರ್ಯ ಇದೆ. ಈ ವಿಚಾರ ನಮಗೆ ಒಂದು 2-3 ತಿಂಗಳಿಂದಲೇ ಗೊತ್ತಾಗಿತ್ತು ಅಷ್ಟೇ. ಆಮೇಲೆ ಈ ವಿಷಯನ ತಗೊಂಡು ಖುದ್ದು ನಮ್ಮ ಮಾಜಿ ನಗರಸಭೆ ಸದಸ್ಯರೆಲ್ಲ ಹೋಗಿ ಭಾಗದ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ. ನಾನು ಈ ಥರ ಅಕ್ರಮವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಆದರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು DC ಹೋಗಿ ಮನವಿ ಮಾಡಿಬಿಟ್ಟು ಬಂದಿದ್ದೀವಿ. ಇಲ್ಲಿ ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ. ನಾವು ನಮ್ಮ RCಗೂ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ಅವ್ರ ಆಫೀಸ್ಗೆ ಹೋಗಿ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬಂದಿದ್ದೀವಿ. ದೊಡ್ಡದಾಗಿ ಅಕ್ರಮ ಆಗ್ತಿದೆ ಅಂತಕ್ಕಂಥದ್ದು ನೋಡಿ. ಒಂದು ಹೇಳ್ತೀನಿ, ಸಾರ್ವಜನಿಕ ಜೀವನದಲ್ಲಿ ಆರೋಪ ಮಾಡೋದು ಭಾಳ ಸುಲಭ. ಆರೋಪದ ಜೊತೆಗೆ ನೀವು ಯಾವಾಗ ಅದಕ್ಕೆ ಪುಷ್ಟಿಯಾಗಿ ನೀವೊಂದು ದಾಖಲಾತಿ ಸಮೇತ ಬಿಡುಗಡೆ ಮಾಡ್ತೀರಾ, ಅದು ಹಗರಣ ಆಗುತ್ತೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ನಂಜನಗೂಡಲ್ಲಿ 1, 2, 3 ಅಲ್ಲ, ಬರೋಬ್ಬರಿ ಒಂದು 4ರಿಂದ 5 ಕೋಟಿ ರೂಪಾಯಿಯಷ್ಟು ಹಗರಣ ಆಗಿರುತ್ತೆ. ಇದು ಒಂದು 2-3 ತಿಂಗಳೇ ಪ್ರಾರಂಭ ಆಗಿದೆ. ಆದರೆ ಮಾಧ್ಯಮದವ್ರಿಗೂ ಕೂಡ ನಾವೆಲ್ಲ ಕೆಲವು ವಿಚಾರಗಳು ಹೇಳ್ತಾ ಇದ್ವಿ. ಯಾರೂ ಕೂಡ ಅದನ್ನು ಭಾಳ ಗಂಭೀರವಾಗಿ ತಗೊಂಡಿಲ್ಲ. ಅದು ಇವತ್ತು ದಾಖಲಾತಿ ಸಮೇತ ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ನಾವು. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಪಕ್ಷದಲ್ಲಿ ಯಾರು ಆರೋಪ ಮಾಡ್ತಾ ಇದ್ದಾರೆ, ಆಕಸ್ಮಿಕ ಆರೋಪ ಮಾಡ್ತಿದ್ರಲ್ಲಿ ಕಿಂಚಿತ್ತು ಅಲ್ಲಿ ತಪ್ಪಾಗಿದ್ದರೆ ನಮ್ಮ ಕಡೆಯಿಂದ ಬೇಕಾದ್ರೆ ಕೇಸ್ ನಮ್ಮ ಮೇಲೆ ಹಾಕಿ. ಇಲ್ಲ ಅಂತಂದರೆ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥಿದ್ದಾರೆ ಅವರು ಪ್ಲಸ್ ಅಧಿಕಾರಿಗಳು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸ್ಬೇಕು. ಆಮೇಲೆ ಇದಕ್ಕೆ ಹಿಂದೆ ನಿಂತ್ಕೊಂಡು ಬಲವಾಗಿ ಯಾರು ತಾಲೂಕು ಆಡಳಿತ ನಡೆಸ್ತಾ ಇದ್ದಾರೆ ಅವರಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಕೆಲಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ತಮಗೆ ಜ್ಞಾಪಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶಾಸಕರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಈ ನಗರಸಭೆ ಸದಸ್ಯರು ನನಗೆ ಬಂದು ಕಂಪ್ಲೇಂಟ್ ಮಾಡ್ಕೊಂಡು ಹೇಳೋರಲ್ಲಿ ಈ ಥರ ಹಿಂಗೆ ಆಗ್ತಾಯಿದೆ ನಗರಸಭೆಯಲ್ಲಿ ಅಂತ. ನಾನು ತಕ್ಷಣ ಅದ್ರ ಬಗ್ಗೆ ಕೂಡಲೇ ನಾನು ನಗರಸಭೆ ಆಯುಕ್ತರನ್ನ ಕರೆದ್ಬಿಟ್ಟು ಅಲ್ಲೇ ಸರಿ ಮಾಡ್ತಾಯಿದ್ದೆ. ತಪ್ಪಾಗಿದ್ದರೆ ಆಯುಕ್ತರಿಗೆ ಅಲ್ಲೇ ಬೈದ್ಬಿಟ್ಟು ಸರಿ ಮಾಡಿಸ್ತಿದ್ದೆ. ಅದನ್ನು ಈ ಥರ ಏನು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಗರಸಭೆ ಅಲ್ಲ ನರಕಸಭೆ ಅಂತ ಇವತ್ತು ಯಾರ ನರಕ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು 3 ವರ್ಷ ನಂಜನಗೂಡಲ್ಲಿ ತಾಲೂಕು ಆಡಳಿತ ಹೆಂಗೆ ನಡೆಸ್ಕೊಂಡ್ಬರ್ತೀನಿ ಅಂತ ಸಾರ್ವಜನಿಕರಿಗೆ ಗೊತ್ತಿದೆ. ಅದು ನಾನು ಅದ್ರ ಬಗ್ಗೆ ಹೇಳಿಲ್ಲ. ಇದು ಈ ಥರ ಒಂದು ಆರೋಪ ನಮ್ಮ ಆಡಳಿತದಲ್ಲಿ ಒಂದು ಬಂದಿದೆ ತೋರಿಸ್ಬಿಟ್ಟಿದ್ದೀನಿ. ಇವತ್ತು ಯಾರ್ಯಾರು ಆ ಜಾಗದ ಸೈಟ್ಗೆಲ್ಲ ತೊಗೊಂಡಿದ್ದಾರೆ, ಪಾಪ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಸಹೋದರರು ತೊಗೊಂಡಿರೋಂಥವ್ರು ಪಾಪ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಪಾಪ ಇನ್ನು ದುಡ್ಡಿಗೆಲ್ಲ ಕೂಡಿಕರಿಸಿ ಸೈಟಿನೆಲ್ಲ ತೊಗೊಬೇಕಾದ್ರೆ ಹೋಗಿ ಈ ಥರ ಒಂದು ಅಕ್ರಮವಾಗಿರೋಂಥ ಸೈಟ್ ತೊಗೊಳ್ತಾರೆ. ನಾಳೆ ಏನಾರ ಮನೆ ಕಟ್ಟಿಸ್ಮೇಲೆ ಒಂದು ದಿನ ಬುಲ್ಡೋಸ್ ಬಂದು ಹೊಡ್ಕೊಂಡು ಹೋಗ್ಬಿಟ್ರೆ ಅಕ್ರಮವಾಗಿ ನೀವು ಸರ್ಕಾರಿ ಜಾಗದ ಮೇಲೆ ಚಕ್ರ ಅಂಥದ್ದು ಏನು ನಮ್ಮ ಇದ್ರಲ್ಲಿ ಬರ್ತಾ ಇದೆ ಇದರಲ್ಲಿ ಆ ರೆಕಾರ್ಡ್ಸಲ್ಲೆಲ್ಲ, ಅದ್ರ ಮೇಲೆ ನೀವು ಕಟ್ಟಂಗೇ ಇಲ್ಲ. ನೀವು ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಹೆಂಗಪ್ಪ ಇದು? ಆಮೇಲೆ ಎಲ್ಲ ಕೇಳಕ್ಕೆ ಹೋದರೆ ಇಲ್ಲ ಇದ್ರಲ್ಲಿ ಇವ್ರು ತಪ್ಪಿಲ್ಲ, ಮತ್ತು ಯಾರು ತಪ್ಪದು? ಇಲ್ಲ, ಈ ಕೂಡಲೇ ನಗರಸಭೆ ಆಯುಕ್ತರು ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರು ಇದರಲ್ಲೇ ಆಗಿರೋಂಥದ್ದು. ಸರ್ಕಾರಿ ಚಕ್ರ ನಾವು 2324 ಸರ್ವೆ ನಂಬರು. ಇದು ಸರ್ಕಾರದಲ್ಲಿ ಹೊಸದಲ್ಲಿರತಕ್ಕಂಥ ಜಾಗ. ಯಾವುದೇ ರೀತಿಯಾದ ಗ್ರಾಂಟ್ ಆಗಿಲ್ಲ. ಅದ್ರ ಬಗ್ಗೆ RTC ಇದೆ ನೋಡಿ ಸರ್. ಇದನ್ನು ಏನು ಮಾಡಿದ್ದಾರೆ ಮೊಸಲ್ ಸೆಟ್ರು ಅವರು 1325 ಸಾವಿರ ಅವ್ರದ್ದು. ಅವ್ರು ಏನು ಮಾಡಿದರೆ ಈ ಜಾಗನೂ ಸರ್ಕಾರಿ ಜಾಗನೂ ಒತ್ತುವರಿ ಮಾಡ್ಕೊಂಡು ಸೈಟ್ ಮಾಡಿದ್ದಾರೆ. ನಾವು ಈ ವಿಚಾರವಾಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸರಿನಾ, AC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ಇದ್ರದ್ದು ಜಾಗದ್ದು GPF ಫೋಟೋ ಸಮೇತ ಎಲ್ಲ ದಾಖಲಾತಿ ಪ್ರಕಾರನೂ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಶಾಸಕರ ಹತ್ರ ಹೋಗಿ ನಾವು ಮಾತಾಡಿದ್ದೀವಿ. ನೋಡಿ ಸರ್, ಹಿಂಗಾಗಿದೆ, ಈ ರೀತಿ ಇದನ್ನು ಸರ್ಕಾರದ ಜಾಗನ ಬಿಡಿಸ್ಕೊಡಿ ಅಂತ. ಆಯಿತು ಅಂತ ಒಂದು ವಾರ ಟೈಮ್ ಇಸ್ಕೊಂಡವರು ಇವತ್ತವರೆಗೂ 15 ದಿನ ಆಯಿತು. ಶಾಸಕರಿಗೂ ಮಾತಾಡ್ತಿಲ್ಲ. ನನಗೆ ಯಾಕೋ ಶಾಸಕರದ್ದು ಇದರಲ್ಲಿ ಪಾಲಿರ್ಬೋದು ಅಂತ ಕಾಣಿಸುತ್ತೆ. ಇದೇ ಬೇರೆ ಯಾರು ಮಾಡಿದರೆ ಇಷ್ಟೊತ್ತಿಗೆ ದೊಡ್ಡ ಹಗರಣ ಮಾಡಿರೋರು. ಶಾಸಕರು ಒಂದು ಇದಕ್ಕಾರ ಬಂದು ಇದು ಸರಿನಾ ತಪ್ಪು ಅಂತ ಇವತ್ತು ಸಣ್ಣ ವಿಚಾರ ಇದು ಒಂದು ದಿಸಾಂಕ ಹಾಕಂಗೆ ಕುಂತ್ಕೊಂಡ್ರೆ ಈ ಸರ್ವೆ ನಂಬರ್ ಯಾವುದು ಅಂತ ತೋರಿಸುತ್ತೆ. ಪಕ್ಕದ ಯಾವುದು, ಇದ್ಯಾವುದು, ಅದ್ಯಾವುದು ಎಲ್ಲ ತೋರಿಸುತ್ತೆ. ಅಂಥದ್ದಲ್ಲೂ ಇವರು ಏನು ಮಾಡದೆ ಕುಂತವ್ರೆ ಅಂದರೆ ಇದು
MLA ಅವರ ಕುಮ್ಮಕ್ಕಿಂದ ಇವ್ರುಗಳಿಂದ ನಡೀತಾ ಐತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನನಗೆ ಇದ್ರ ಬಗ್ಗೆ ಆಫರು ಕೊಟ್ಟರು, ದುಡ್ಡು ಕೊಡ್ತೀವಿ ಅದು ಕೊಡ್ತೀನಿ ಅಂದರೆ ಕೊನೆಗೆ ಬಗ್ದೇ ಇದ್ಮೇಲೆ ದಿನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಫೋನ್ ಬೆದರಿಕೆ ಅವ್ರು ಇವ್ರ ಹತ್ರ ಹೇಳೋರೆ. ಈ ವಿಚಾರನ ನಾನು ಸರ್ಕಲ್ ಇನ್ಸ್ಪೆಕ್ಟ್ರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳಿದ್ದೀನಿ. ಈಗ ಒಂದು ವಾರದಲ್ಲಿ ಸರ್ ನೋಡಿ ಈ ಥರ ನನ್ನ ಮೇಲೆ ಈ ಥರ ನನ್ನ ಕೊಲೆ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ ಅವರು ಡೈರೆಕ್ಟಾಗಿ ನಿಮ್ಮನ್ನ ಮಾತಾಡಿದಾಗ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಈ